ನಮಸ್ಕಾರ ವೀಕ್ಷಕರೇ, ಇಡೀ ಭಾರತೀಯರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇಡೀ ವರ್ಲ್ಡಲ್ಲಿ ಲಾರ್ಜೆಸ್ಟ್ ಡೆಮೋಕ್ರಸಿ ಅಂತ ಏನಂತಾರೋ ಅದನ್ನು ಮತ್ತೆ ಪ್ರೂವ್ ಮಾಡ್ಕೊಂಡಿದ್ವಿ. 64.20 ಅಂತ ಹೇಳ್ಬೋದು. ಅಷ್ಟು ಜನ ಈ MP ಎಲೆಕ್ಷನ್ ಏನಿದೆಯೋ ಅದರಲ್ಲಿ ವೋಟಿಂಗನ್ನು ಮಾಡಿದ್ದಾರೆ. ಇದು ಒಂದು ಹೊಸ ದಾಖಲೆ. ಹಿಂದೆ ಯಾವತ್ತೂ ಕೂಡ ಇಷ್ಟೊಂದು ಮಾಡಿರಲಿಲ್ಲ. ಹೇಗಂತ ನೋಡ್ಕೊಳ್ಳೋದಾದ್ರೆ G7 ಕಂಟ್ರೀಸ್ ಏನಿದೆಯೋ ಅದಕ್ಕಿಂತ 1.5 ಟೈಮ್ಸ್ ಜಾಸ್ತಿ, ಅವರ ಪಾಪ್ಯುಲೇಷನ್ಗಿಂತ 1.5 ಟೈಮ್ಸ್ ಜಾಸ್ತಿ ನಾವು ವೋಟಿಂಗನ್ನು ಮಾಡಿದ್ದೀವಿ. ಯುರೋಪಿಯನ್ ಕಂಟ್ರೀಸ್ಗಿಂತ 2.5 ಟೈಮ್ಸ್ ನಾವು ವೋಟಿಂಗನ್ನು ಜಾಸ್ತಿ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ಹಲವಾರು ದೇಶಗಳು ಹೇಳಿಕೆಗಳನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ಮೇಯ್ನಾಗಿ ಚೀನಾ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಅದು ತುಂಬ ಇಂಟ್ರೆಸ್ಟಿಂಗ್. ಸೊ ಒಟ್ಟಾರೆಯಾಗಿ ಎಲೆಕ್ಷನ್ ಕಮಿಷನ್ ಏನು ಹೇಳಿತ್ತು ಅಂದರೆ ಸಹಜವಾಗಿ ಅವರು ರಿಸಲ್ಟ್ ದಿನ ಅಂದರೆ ರಿಸಲ್ಟ್ ಬಿಫೋರು ಪ್ರೆಸ್ ಮೀಟನ್ನು ಮಾಡ್ತಿರ್ಲಿಲ್ಲ. ಆದರೆ ಈ ಬಾರಿ ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಏನಕ್ಕಂದರೆ ಸಹಜವಾಗಿ ಯಾರೇ ಗೆಲ್ಲಿ ಸೋಲ್ಲಿ ಇವಾಗ ಬೇರೆ ದೇಶಗಳೆಲ್ಲ ಏನು ಹೇಳ್ತಾರೆ ಅಂದರೆ ಚುನಾವಣೆ ಸರಿಯಾಗಿ ಆಗಿಲ್ಲ. ಇತ್ತೀಚೆಗೆ ಬಾಂಗ್ಲಾದೇಶಲ್ಲೂ ಕೂಡ ಅದೇ ಹೇಳಿದ್ರು, ಅಪೋಸಿಷನ್ ಪಾರ್ಟಿಗಳೆಲ್ಲ ಎಲೆಕ್ಷನನ್ನು ಕ್ವಿಟ್ ಮಾಡಿದ್ರು. ಸೊ ಈಸಿಯಾಗಿ ಪಾರ್ಟಿ ಅನ್ನೋದು ರೂಲಿಂಗ್ ಪಾರ್ಟಿ ಅನ್ನೋದು ಗೆದ್ಕೊಂಡ್ರು. ಈ ಕಡೆ ಪಾಕಿಸ್ತಾನಲ್ಲಿ ಅದು 100% ಸ್ಕ್ಯಾಮ್ ಎಲೆಕ್ಷನ್, ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಹಲವಾರು ದೇಶಗಳಲ್ಲಿ ಇದನ್ನೇ ಹೇಳ್ತಿದ್ದಾರೆ, ಎಲೆಕ್ಷನ್ ಸರಿಯಾಗಿ ಆಗಿಲ್ಲ, ಎಲೆಕ್ಷನಲ್ಲಿ ರಿಗ್ಗಿಂಗ್ ಆಗಿದೆ, ಎಲೆಕ್ಷನ್ನ ಬೇಕು ಅಂತಲೇ ಅಂದರೆ ರೂಲಿಂಗ್ ಪಾರ್ಟಿ ಯಾರಿರ್ತಾರೋ ಅವ್ರಿಗೆ ಹೆಲ್ಪ್ ಆಗೋಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪಗಳನ್ನು ಮಾಡ್ತಿರ್ತಾರೆ. ಅದಕ್ಕೆ ಎಲೆಕ್ಷನ್ ಕಮಿಷನ್ ಕ್ಲಿಯರ್ ಆಗಿ ಹೇಳಿದೆ, ನೋಡಿ ಎಲೆಕ್ಷನ್ ಭಾರತದ ಸಂವಿಧಾನದ ಪ್ರಕಾರ ಏನು ಎಲೆಕ್ಷನ್ ಆಗುತ್ತೋ ಅದನ್ನು ಯಾರೂ ಕೂಡ ರಿಗ್ಗಿಂಗ್ ಮಾಡೋಕ್ಕಾಗಲ್ಲ. ಅಂದರೆ EVM ಮಿಷನ್ಸ್ನ ಆ್ಯಕ್ಟ್ ಮಾಡೋದಾಗಿರ್ಬೋದು, ಹಲವಾರು ವಿಚಾರಗಳಲ್ಲಿ ತುಂಬ ಸಿಸ್ಟಮೆಟಿಕ್ ಆಗಿ ನಮ್ಮ ಭಾರತದ ಇದಾಗುತ್ತೆ. ಸೊ ಅದು ಯಾವುದೇ ಮೋಸ ಆಗಿರೋದಕ್ಕೂ ಕೂಡ ಚಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ ಆಗಿತ್ತು. ಇವಾಗ ತುಂಬ ಜನ ಅನ್ಕೋಬೋದು ಇತ್ತೀಚೆಗೆ BJP ಅವರು ಒಂದು ಸ್ಕ್ಯಾಮ್ ಮಾಡಿದ್ರು, ಎಲೆಕ್ಷನ್ ಕಮಿಷನ್ ಆಫೀಸರ್ನೇ ಬುಕ್ ಮಾಡಿಕೊಂಡು ಮೇಯರ್ ಚುನಾವಣೆಯಲ್ಲಿ ಗೆಲ್ಲಕ್ಕೆ ನೋಡಿದ್ರು. ಅದನ್ನು ಪಕ್ಕಕ್ಕಿಡೋಣ, ಅದೊಂದು ಮೇಯರ್ ಚುನಾವಣೆ, ಅದರಲ್ಲೂ ಕೂಡ ಬೇರೆ ರೀತಿ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲಾದ್ರೂ ಮಾತಾಡ್ತೀನಿ. ಈಗ ಸದ್ಯಕ್ಕೆ ಇಡೀ ಲೋಕಸಭಾ ಚುನಾವಣೆ ಅನ್ನೋದು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ ಅವರು ಕೂಡ ಡಿಕ್ಲೇರನ್ನು ಮಾಡಿದ್ದಾರೆ. ಸೊ ಈ ನಡುವೆ ಬೇರೆ ಬೇರೆ ದೇಶಗಳು ಏನೇನು ಹೇಳಿದಾವೆ ಅಂದರೆ, ಫಸ್ಟು ಅಮೇರಿಕಾ, ಯಾಕಂದರೆ ವಿಶ್ವದಲ್ಲಿ ಏನೇ ಆದರೂ ಕೂಡ ಮೂಗ್ದೂರಿಸುವಂಥ ಅಮೇರಿಕಾ ಫಸ್ಟ್ ಅಲ್ಲಿ ಕೇಳಿದ್ದಾರೆ ಜರ್ನಲಿಸ್ಟ್ಗಳು, ನೀವು ಭಾರತಕ್ಕೆ ಅಬ್ಸರ್ವರ್ಸ್ನ ಕಳಿಸೋದಿಲ್ವಾ ಅಂತ. ಏನಕ್ಕಂದರೆ ಅಮೇರಿಕಾ ಯಾವುದೇ ಒಂದು ಚಿಕ್ಕ ಚಿಕ್ಕ ದೇಶಗಳಾದರೂ ಕೂಡ ಅಬ್ಸರ್ವರ್ನ ಕಳಿಸ್ತಾರೆ. ಅಂದರೆ ಚುನಾವಣೆ ಹೆಂಗಾಗ್ತಿದೆ, ಅಲ್ಲಿ ಏನಾದರೂ ಮೋಸ ಆಗ್ತಿದ್ಯಾ, ರೂಲಿಂಗ್ ಪಾರ್ಟಿ ಏನಾದರೂ ಮಿಸ್ಯೂಸ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಅಬ್ಸರ್ವರ್ಗಳನ್ನು ಕಳಿಸ್ತಿರುತ್ತೆ. ಏನಕ್ಕಂದರೆ ಅವರು ಅಮೇರಿಕಾ ಎಲ್ಲರ ಬಗ್ಗೆ ಕೂಡ ಮಾತಾಡಬೇಕಲ್ವಾ. ಸೊ ಅದೇ ರೀತಿ ಕಳಿಸಿರ್ತಾರೆ. ಆದರೆ ನಮ್ಮ ಭಾರತಕ್ಕೆ ಕೇಳಿದವಾಗ ನಾವು ಯಾವ್ರಿಗೆ ಕಳಿಸ್ತೀವಿ ಅಂದರೆ, ಎಲ್ಲಿ ಅನ್ಸ್ಟೇಬಲ್ ಇರುತ್ತೋ, ಎಲ್ಲಿ ನಮಗೆ ಡೌಟ್ ಇರುತ್ತೋ ಆ ದೇಶಕ್ಕೆ ಮಾತ್ರ ನಾವು ಅಬ್ಸರ್ವರ್ನ ಕಳಿಸ್ಕೊಡ್ತೀವಿ ಅಮೇರಿಕಾ ಕಡೆಯಿಂದ. ಭಾರತದ ಮೇಲೆ ನಮ್ಗೆ ಅದು ಯಾವುದೇ ರೀತಿಯಾದ ಇದಿಲ್ಲ. ಭಾರತ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಇವತ್ತು ಉಳಿಸ್ಕೊಂಡಿದೆ, ಮುಂದೆ ಕೂಡ ಉಳಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅಮೆರಿಕ ಹೇಳಿಕೆಯನ್ನು ಕೊಟ್ಟಿತ್ತು. ಅದಾದ ನಂತರ ಜರ್ಮನಿ ಕೂಡ ಕಾಂಗ್ರ್ಯಾಚುಲೇಷನ್ ಅನ್ನು ಹೇಳಿತ್ತು. ಏನು ವರ್ಲ್ಡ್ ಲಾರ್ಜೆಸ್ಟ್ ಡೆಮೋಕ್ರಸಿ ಇದೆಯೋ ಸಕ್ಸಸ್ಫುಲ್ ಆಗಿ ನೀವು ಚುನಾವಣೆಯನ್ನು ಕಂಪ್ಲೀಟ್ ಮಾಡಿದ್ರಾ, ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಜರ್ಮನಿ ಕೂಡ ಟ್ವೀಟ್ ಅನ್ನು ಮಾಡಿತ್ತು. ಸೊ ಇವಾಗ ಚೀನಾಗೆ ಬರೋಣ. ಚೀನಾ ಏನು ಹೇಳಿದೆ ಅಂದರೆ, ಇಷ್ಟು ದಿನ ಪದೇ ಪದೇ ಚೀನಾ ಕಿರಿಕ್ ಅನ್ನೋದನ್ನು ತೆಗಿತಾನೆ ಇರುತ್ತೆ. ಕೇವಲ ನಮ್ಮ ಹತ್ರ ಅಂತಲ್ಲ, ಎಲ್ಲ ದೇಶಗಳ ಜೊತೆ ಕೂಡ ಕಿರಿಕನ್ನು ತೆಗಿತಿರುತ್ತೆ. ಬಟ್ ಏನು ಹಿಂದೆ ಅಗ್ರೆಷನ್ ಇತ್ತೋ ಅದು ಸ್ವಲ್ಪ ಕಡಿಮೆ ಆಗಿದೆ. ಏನಕ್ಕಂದರೆ ಅವ್ರ ಏಟ್ಗೆ ಏನು ನಾವು ಉತ್ತರವನ್ನು ಕೊಡಬೇಕು ಆ ಎಲ್ಲ ಉತ್ತರಗಳನ್ನು ಕೂಡ ಬಾರ್ಡ್ರಲ್ಲಿ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ಮಾತ್ರ ಅಂತಲ್ಲ, ನಮ್ಮ ಸೈನಿಕರು ಕೂಡ ಯಾವ ರೀತಿ ಉತ್ತರವನ್ನು ಅವ್ರು ಮತ್ತೆ ಮತ್ತೆ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಬರ್ತಾನೆ ಇರ್ತಾರೆ. ಆದರೆ ನಮ್ಮ ಸೈನಿಕರು ಯಾವ ರೀತಿ ಉತ್ತರವನ್ನು ಕೊಡಬೇಕೋ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದಾರೆ. ಈಗ ಮೋದಿ ಏನಾದರೂ ಮತ್ತೆ ಮೂರನೇ ಟೈಮ್ ಬರ್ತಾರೆ ಅಂತ ಗೊತ್ತಾಗಿ, ಸೊ ಅವ್ರದ್ದು ಒಂದು ಗ್ಲೋಬಲ್ ಟೈಮ್ಸ್ ಅಂತ ಒಂದು ಇಂಟರ್ನ್ಯಾಷನಲ್ ವೆಬ್ ಪೋರ್ಟಲ್ ಇದೆ. ಅದು ಯಾವ ರೀತಿ ಹೇಳೋದಾದ್ರೆ ಚೀನಾದ ಒಂದು ಅನ್ಅಫಿಷಿಯಲ್ ವೆಬ್ ಪೋರ್ಟಲ್ ಅಂತ ಹೇಳ್ಬೋದು. ಇವಾಗ ನಮ್ಮ ಭಾರತದಲ್ಲಿ DD ಚಂದನ, DD ನ್ಯೂಸ್ ಯಾವ ರೀತಿ ಇದೆಯೋ ಅಫಿಷಿಯಲ್ ಅಂದರೆ ನ್ಯೂಸ್ ಚಾನಲ್ ಥರ, ಅಲ್ಲಿ ಅನ್ಅಫಿಷಿಯಲ್. ಬಟ್ ಚೀನಾ ಏನೇನಾದರೂ ಹೇಳ್ಬೇಕು ಅಂದ್ಕೊಂಡ್ರೆ ಆ ಗ್ಲೋಬಲ್ ಟೈಮ್ಸ್ ಮೂಲಕನೇ ಹೇಳುತ್ತೆ. ಸೊ ಅವ್ರು ಏನು ಹೇಳಿದ್ರು ಅಂದರೆ, ಮೇ ಬಿ ಮೋದಿಯವರೇ ಮತ್ತೆ ಪ್ರಧಾನಿ ಆಗ್ಬೋದು. ಮೋದಿಯವರೇ ಪ್ರಧಾನಿ ಆದರೆ ಚೀನಾ ಮತ್ತು ಭಾರತದ ನಡುವೆ ಏನು ಸಂಬಂಧ ಇದೆಯೋ ಅದು ಮತ್ತಷ್ಟು ಇಂಪ್ರೂವ್ ಆಗೋದಕ್ಕೆ ಚಾನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಆ ಅರ್ಥದಲ್ಲಿ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಇದರ ಅರ್ಥ ಏನು ಬರುತ್ತೆ ಅಂದರೆ, ಚೀನಾ ಫಸ್ಟ್ ಟರ್ಮ್ ನೋಡ್ತು, ಫಸ್ಟ್ ಟರ್ಮ್ ತುಂಬ ಅಗ್ರೆಸಿವ್ ಆಗಿತ್ತು, ಅಟ್ಯಾಕ್ ಮಾಡಿದ್ರು, ಇಶ್ಯೂಸ್ ಆಯಿತು, ಗಲ್ವಾನ್ ಆಗಿರ್ಬೋದು ಹಲವಾರು ಕಡೆ. ಅದಾದ ನಂತರ ಸೆಕೆಂಡ್ ಟರ್ಮಲ್ಲಿ ದೊಡ್ಡದಾಗಿ ಇಶ್ಯೂ ಮಾಡೋಕ್ಕೋಗಿಲ್ಲ. ಏನಕ್ಕಂದರೆ ದೊಡ್ಡದಾಗಿ ಏನಾದರೂ ಇಶ್ಯೂ ಮಾಡಿದ್ರೆ ಪಕ್ಕ ಇವರು ಭಾರತದವರು ಯುದ್ಧ ಮಾಡ್ತಾರೆ ಅಂತ ಅದಕ್ಕೆ ಅಗ್ರೆಷನ್ ಆಗಿ ಅವರು ರೆಡಿ ಇದ್ರು, ಅವರು ಸ್ಟ್ಯಾಂಡಪ್ಪಲ್ಲಿ ಇದ್ರು, ನಮ್ಮವರು ಸ್ಟ್ಯಾಂಡಪ್ಪಲ್ಲಿ ಇದ್ರು. ಗಡಿಯಲ್ಲೇನು ಎರಡೂ ಕಡೆ ಈಗಲೂ ಕೂಡ ಇರ್ಬೋದು, 1 ವರ್ಷ 2 ವರ್ಷದಿಂದ ಕೂಡ ಸ್ಟ್ಯಾಂಡಪ್ ಆಲ್ಮೋಸ್ಟ್ ಯಾವುದೇ ಟೈಮಲ್ಲೂ ಕೂಡ ಯುದ್ಧ ಆಗುವಂಥ ಚಾನ್ಸಸ್ ಈಗಲೂ ಕೂಡ ಇದೆ. ಸೊ ಚೀನಾ ಅವರು ವೆಯ್ಟ್ ಮಾಡ್ತಿದ್ದಾರೇನೋ ರಿಸಲ್ಟ್ ನೋಡಿಕೊಂಡು ಅವರು ಇದು ಮಾಡೋಣ ಅಂತ. ಸೊ ಮತ್ತೆ ಮೂರನೇ ಟರ್ಮ್ ಬಂದರೆ ಚೀನಾಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇದೇ ಥರ ಏನಾದರೂ ಇತ್ತು ಅಂದರೆ ಸೊ ಭಾರತ ಯುದ್ಧ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಈ ಸಲ ಏನಾದರೂ ಭಾರತನ ಕೆಣಕಿದ್ರೆ, ಇಷ್ಟು ದಿನ ಏನಕ್ಕಂದರೆ ಎರಡನೇ ಟರ್ಮ್ ಸ್ವಲ್ಪ ನೋಡ್ಕೊಂಡು ಇದು ಮಾಡೋಣ ಅಂತ ವೆಯ್ಟ್ ಮಾಡ್ತೇನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅವ್ರ ಆರ್ಟಿಕಲಲ್ಲಿ ಆ ರೀತಿ ಮೆನ್ಷನ್ ಆಗಿದೆ. ಅಂದರೆ ಭಾರತ ಮತ್ತು ಚೀನಾ ನಡುವೆ ಸ್ವಲ್ಪ ಸಂಬಂಧಗಳು ಅನ್ನೋದು ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ಒಂದು ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ರೀತಿ ಪ್ರೌಡ್ ಅಂತ ಹೇಳ್ಬೋದು. ಫಸ್ಟು ಚೀನಾ ಯಾವ ರೀತಿ ಇತ್ತು, ಚೀನಾ ಏನು ಮಾಡಿದ್ರು ಕೂಡ ಭಾರತ ಸೈಲೆಂಟ್ ಆಗಿರಬೇಕಾಗಿತ್ತು. ಅದಾದ ನಂತರ ಚೀನಾ ಏನು ಮಾಡಿದ್ರು ಕೂಡ
ನಾವು ಅದಕ್ಕೆ ಉತ್ತರವನ್ನು ಕೊಟ್ವಿ. ಸೊ ಈಗ ನಾವೆಂಗೋ ಅವರು ಕೂಡ ಹಂಗೆ, ಅವರು ಕೂಡ ಸೈಲೆಂಟ್ ಆಗಿರ್ತಾರೆ ಅಂದಮೇಲೆ ನಾವು ಕೂಡ ಸೈಲೆಂಟ್ ಆಗಿರಬೇಕು. ಆದರೆ ಹಂಗಂತ ಕಂಪ್ಲೀಟ್ ಸೈಲೆಂಟ್ ಅಂತಲ್ಲ. ಚೀನಾ ಪದೇ ಪದೇ ಕಿರಿಕುಗಳನ್ನ ತೆಗೆದಿದ್ದಾರೆ. ಅವರು ಅಮೆರಿಕಾನೇ ಬಿಟ್ಟಿಲ್ಲ, ಅಮೆರಿಕಾಗೆ ವಾರ್ನಿಂಗನ್ನು ಕೊಡ್ತಾ ಇರ್ತಾರೆ. ಅವ್ರ ಸುತ್ತಮುತ್ತಲಿರುವಂಥ ಎಲ್ಲ ದೇಶಗಳಿಗೂ ಕೂಡ ಈ ಕಿರಿಕಿದ್ದಿದೆ. ಬಟ್ ಸ್ಟೇಜಸ್ ನೋಡಿ, ಫಸ್ಟು ಚೀನಾ ಹೇಳಿದ್ರೆ ನಾವು ಸೈಲೆಂಟು, ಅದಾದ ನಂತರ ಅವರು ಕೌಂಟ್ರ್ ಕೊಟ್ಟರೆ ನಾವು ರೀಕೌಂಟ್ರ್ ಕೊಡ್ತಿದ್ವಿ. ಸೊ ಈಗ ನಾವು ಇನ್ನು ಸ್ವಲ್ಪ ಸ್ಟೆಪ್ ಮೇಲೆ ಹೋಗ್ಬೋದು. ಮೋದಿ ಮತ್ತೆ ಅಧಿಕಾರಕ್ಕೆ ಬಂದರೆ, ಏನೇ ಆಗಲಿ ಮೂರನೇ ಟರ್ಮ್ ಬಂದರೆ ಸಂಬಂಧಗಳು ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಚೀನಾ ಅದು ಗ್ಲೋಬಲ್ ಟೈಮ್ಸ್ ಅವ್ರಿಗೆ ಹೇಳಿರೋದ್ರ ಬಗ್ಗೆ ಇದು ನಿಜಕ್ಕೂ ಕೂಡ ಖುಷಿ ನನಗೆ ಕೊಡ್ತಿದೆ. ಸೊ ನಿಮಗೇನು ಅನಿಸುತ್ತೆ? ಮೋದಿ ಮತ್ತೆ ಪ್ರಧಾನಿ ಆದರೆ ಇಂಪ್ರೂವ್ ಆಗುತ್ತಾ ಅಥವಾ ಈ ಹಿಂದೆ ಇದ್ದಂಗೆ ಆಗುತ್ತಾ? ಅಂದರೆ ಚೀನಾ ಪದೇ ಪದೇ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿರುತ್ತಾ? ನಿಮಗೇನು ಅನಿಸುತ್ತೆ? ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.